Hello all, myself Soumya KS, Assistant Professor in GFGC Baramsagara. In this video, we shall discuss about types of retail formats. Retail formats are available in many types, many formats. These formats, nothing but how they look. ಒಂದು ರಿಟೇಲ್ ಸ್ಟೋರ್ ಅಂದರೆ ಇಟ್ ಈಸ್ ನಾಟ್ ದಟ್ ಸೇಮ್ ಸಿಮಿಲರ್ ಇನ್ ಎವ್ರಿವೇರ್. ಬೇರೆ ಬೇರೆ ರೀತಿಯಾದಂಥ ರಿಟೇಲ್ ಸ್ಟೋರ್ಸ್ ಇದೆ. ದಟ್ ವಿ ಹ್ಯಾವ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಹೌ ಇಟ್ ಲುಕ್ಸ್, ವಾಟ್ ಈಸ್ ದ ಪ್ರೈಸಿಂಗ್ ಪಾಲಿಸಿ, ವಾಟ್ ಆರ್ ಆಲ್ ದ ಮರ್ಚಂಡೈಸ್ ದೇ ಆರ್ ಸೆಲ್ಲಿಂಗ್. ಸೊ ಆನ್ ದಿಸ್ ಬೇಸಿಸ್ ವಾಟ್ ಈಸ್ ದ ಓನರ್ಶಿಪ್, ಲೈಕ್ ದಿಸ್. ಈ ರೀತಿ ಬೇರೆ ಬೇರೆ ಬೇಸಿಸ್ ಮೇಲೆ ನಾವು ರಿಟೇಲ್ ಸ್ಟೋರ್ನ ಕ್ಲಾಸಿಫೈ ಮಾಡಿದ್ದೀವಿ. ಯಾವ್ಯಾವ ರೀತಿಯಾದಂಥ ರಿಟೇಲ್ ಸ್ಟೋರ್ಸ್ ಇದೆ ಅನ್ನುವಂಥದ್ದನ್ನ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅನ್ನೋದನ್ನ ರಿವೈಸ್ ಮಾಡೋಣ. ಸೊ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಗ್ರೋತ್ ಆಫ್ ದಿ ರಿಟೇಲ್ ಇಂಡಸ್ಟ್ರಿ ಇನ್ ಇಂಡಿಯಾ. Retail industry is the Indian retail industry, that too is the 5th largest in the world, comprising of both organized and unorganized sectors. Indian retail industry is one of the fastest growing industries in India, and it is contributing almost 14 to 15% to the GDP of India and almost 8% to the employment of India. With this, let us discuss about retail formats in India. The format of a retailer is the overall appearance and feels that it presents to customers. Primarily, its look and layout, the sort of range it stocks, and the approach taken to pricing. Retail format ಅಂದರೆ ಒಂದು ರಿಟೇಲ್ ಸ್ಟೋರ್ ಯಾವ ರೀತಿ ಕಾಣುತ್ತೆ, ಹೌ ಇಟ್ ಅಪಿಯರ್ಸ್, ಯಾವ ರೀತಿಯಂಥ ಪ್ರೆಸೆಂಟೇಷನ್ ಇದೆ ಅಲ್ಲಿ, ಗೂಡ್ಸ್ನ ಸ್ಟಾಕ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಇಟ್ ಈಸ್ ನಾಟ್ ಸಿಮಿಲರ್ ಎವ್ರಿವೇರ್. ಒಂದು ರಿಟೇಲ್ ಸ್ಟೋರ್ಗೂ ಇನ್ನೊಂದು ರಿಟೇಲ್ ಸ್ಟೋರ್ಗೂ ಡಿಫ್ರೆನ್ಸ್ ಇದೆ. ಅವರಲ್ಲಿ ಯಾವ್ಯಾವ ರೀತಿಯಂಥ ಪ್ರಾಡಕ್ಟ್ಸ್ನ ಅವರು ಸೇಲ್ ಮಾಡ್ತಾರೆ, ಯಾವ ರೀತಿ ಆ ಪ್ರಾಡಕ್ಟ್ಸ್ನ ಅವರು ಪ್ರೆಸೆಂಟೇಷನ್ ಮಾಡಿದ್ದಾರೆ, ಯಾವ ರೀತಿ ಸ್ಟೋರ್ ಅಪಿಯರೆನ್ಸ್ ಇದೆ, ಇದೆಲ್ಲದರಲ್ಲೂ ಡಿಫ್ರೆನ್ಸ್ ಇದೆ. That difference itself is called as retail format. ಇದನ್ನೇ ನಾವು retail format ಅಂತ ಹೇಳ್ತೀವಿ. A retail format is the type of retail mix that the retailer adopts, which includes the following factors. That is the nature of merchandise and service offered by the retailer. ಯಾವ merchandise, nothing but a various ಲೈನ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಯಾವ್ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ಒಬ್ಬ ರಿಟೇಲರ್ ಸೇಲ್ ಮಾಡ್ತಾ ಇದ್ದಾನೆ. ದೆನ್ ದ ಪ್ರೈಸಿಂಗ್ ಪಾಲಿಸಿ ಆಫ್ ದಿ ಮರ್ಚಂಡೈಸ್ ಬೈ ದಿ ರಿಟೇಲರ್. ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ಗೆ, ಮರ್ಚಂಡೈಸ್ಗೆ, ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ಗೆ ಯಾವ ರೀತಿಯಾದಂಥ ಪ್ರೈಸಿಂಗ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಒಬ್ಬ ರಿಟೇಲರ್ ಅದನ್ನು MRP ಏನಿರುತ್ತೋ ಆ MRPಗೆ ಸೇಲ್ ಮಾಡ್ಬೋದು. ಇನ್ನೊಬ್ಬ ರಿಟೇಲರ್ ಆ MRP ಮೇಲೆ ಡಿಸ್ಕೌಂಟಲ್ಲಿ ಸೇಲ್ ಮಾಡ್ಬೋದು. ಇನ್ನೊಬ್ಬ ರಿಟೇಲರ್ ಆ ಡಿಸ್ಕೌಂಟ್ ಪರ್ಸೆಂಟೇಜ್ ಏನಿದೆ ಅದನ್ನು ತುಂಬ ಹೆವಿ ಡಿಸ್ಕೌಂಟ್ ಕೊಡ್ಬೋದು, ಒಬ್ಬ ಕಡಿಮೆ ಡಿಸ್ಕೌಂಟ್. ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಪ್ರೈಸಿಂಗ್ ಪಾಲಿಸೀಸ್ ಇರುತ್ತೆ. ಯಾವ ರೀತಿ ಪ್ರೈಸಿಂಗ್ ಪಾಲಿಸಿನ ಫಾಲೋ ಮಾಡ್ತಿದ್ದಾರೆ ಅನ್ನೋದ್ರ ಬೇಸ್ ಮೇಲೆ ನಾವು ರಿಟೇಲ್ ಫಾರ್ಮ್ಯಾಟ್ನ ಕ್ಲಾಸಿಫೈ ಮಾಡಬಹುದು. ದೆನ್ ದ ರಿಟೇಲರ್ಸ್ ಅಪ್ರೋಚ್ ಟು ಅಡ್ವರ್ಟೈಸಿಂಗ್ ಆ್ಯಂಡ್ ಪ್ರಮೋಷನಲ್ ಪ್ರೋಗ್ರಾಮ್ಸ್. ಒಬ್ಬ ರಿಟೇಲರ್ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾನೆ, ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬೇಸ್ ಮೇಲೂ ಸಹ ನಾವು ಕ್ಲಾಸಿಫೈ ಮಾಡ್ಬೋದು. ದೆನ್ ದ ರಿಟೇಲರ್ಸ್ ಅಪ್ರೋಚ್ ಟು ದಿ ಡಿಸೈನ್ ಆಫ್ ದಿ ಸ್ಟೋರ್ ಆಸ್ ವೆಲ್ ಆಸ್ ದಿ ವಿಜುವಲ್ ಮರ್ಚಂಡೈಸಿಂಗ್. ಸ್ಟೋರ್ ಡಿಸೈನ್ ಯಾವ ರೀತಿ ಇದೆ, ಅದರ ಲೇಔಟ್ ಯಾವ ರೀತಿ ಇದೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟೀರಿಯರ್ ಡಿಸೈನ್ಸ್ ಯಾವ ಥರ ಇದೆ, ಯಾವ ರೀತಿಯಂಥ ಪ್ರೆಸೆಂಟೇಷನ್ ಇದೆ, ಅದರ ಬೇಸ್ ಮೇಲೂ ಸಹ ನಾವು ಕ್ಲಾಸಿಫೈ ಮಾಡ್ತೀವಿ. ದೆನ್ ದ ಚಾಯ್ಸ್ ಆಫ್ ಲೊಕೇಶನ್ ಪ್ರಿಫರ್ಡ್ ಬೈ ದಿ ರಿಟೇಲರ್ ಫಾರ್ ದಿ ಎಬೋವ್. ಅವನೊಂದು ಸ್ಟೋರ್ ಡಿಸೈನ್ ಅಥವಾ ಏನು ಲೇಔಟ್ ಅಂದ್ವಿ ಅದನ್ನು ಎಲ್ಲಿ ಮಾಡ್ತಾ ಇದ್ದಾನೆ, ವಾಟ್ ಈಸ್ ದ ಲೊಕೇಶನ್, ಯಾವ ಏರಿಯಾದಲ್ಲಿ ಯಾವ ಲೊಕೇಶನ್ನ ಚೂಸ್ ಮಾಡಿದ್ದಾನೆ, ಅದರ ಬೇಸ್ ಮೇಲೂ ನಾವು ಕ್ಲಾಸಿಫೈ ಮಾಡ್ತೀವಿ. ದೆನ್ ದ ಸೈಜ್ ಆಫ್ ದಿ ಸ್ಟೋರ್. ಸೈಜ್ ಆಫ್ ದಿ ಸ್ಟೋರ್ ಎಷ್ಟಿದೆ,
ಸಣ್ಣ ಪ್ರಮಾಣದ ಸ್ಟೋರ್ ಇದೆಯಾ, ದೊಡ್ಡ ಪ್ರಮಾಣದ ಸ್ಟೋರ್ ಇದೆಯಾ, ಮಲ್ಟಿ ಸ್ಟೋರೇಜ್ ಇದೆಯಾ. ಸೊ ಆನ್ ದಿಸ್ ಬೇಸಿಸ್ ಆಲ್ಸೋ ವಿ ಕ್ಲಾಸಿಫೈ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೋರ್ಸ್, ರಿಟೇಲ್ outlets. Let's see which are retail formats are classified as store based retail formats, which are again sub-classified as ownership based retail format, then operational based retail format, and then merchandise based retail format. One more classification is non-store based retail format and then service based retail format. In this video we shall discuss about store based retail format, in that ownership based and operational based retail formats. First, store based retail formats. Store based nothing but a retail format has a physical store, that we call as store based retail formats. A store based retail formats are the one which primarily operate from a physical brick and mortar environment. Means here a physical store will be there. ಒಂದು ಸ್ಟೋರ್, ರಿಟೇಲ್ ಸ್ಟೋರ್ ಅಂತ ಇದೆ, ಫಿಸಿಕಲ್ ಸ್ಟೋರ್ ಇದೆ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಸ್ಟೋರ್ ಇದ್ದರೆ ಅದನ್ನು ನಾವು ಸ್ಟೋರ್ ಬೇಸ್ಡ್ ರಿಟೇಲ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಫಿಸಿಕಲ್ ಪ್ಲೇಸ್, ಲೊಕೇಶನ್, ಲೇಔಟ್, ಡಿಸೈನ್ ಎಲ್ಲ ಇರುವಂತಹ ಒಂದು ಸ್ಟೋರ್ ಇದೆ. ದೇ ಕ್ಯಾನ್ ಫರ್ದರ್ ಕ್ಲಾಸಿಫೈಡ್ ಆಸ್ ಓನರ್ಶಿಪ್ ಬೇಸ್ಡ್ ರಿಟೇಲ್ ಫಾರ್ಮ್ಯಾಟ್ಸ್, ಆಪರೇಷನಲ್ ರಿಟೇಲ್ ಫಾರ್ಮ್ಯಾಟ್ಸ್ and merchandise based retail format. Let's see ownership based retail formats. ಅಂದರೆ ಇಲ್ಲಿ ನಾವು ರಿಟೇಲ್ ಸ್ಟೋರ್ನ ಯಾವ ರೀತಿಯ ಅಂತ ಓನರ್ಶಿಪ್ ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಒನ್ ಅಂಡ್ ಮೇಜರ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ ಮೀನ್ಸ್ ಒಬ್ಬನೇ ಓನರ್ ಇರ್ತಾನೆ, ಒಬ್ಬ ಓನರ್, ಆನ್ ಇಂಡಿವಿಜುವಲ್ ಇಂಡಿಪೆಂಡೆಂಟ್ ಸ್ಟೋರ್ನ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ರಿಟೇಲ್ ಫಾರ್ಮ್ಯಾಟ್ಸ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ಮೆಜಾರಿಟಿ ಆಫ್ ದಿ ರಿಟೇಲ್ ಸ್ಟೋರ್ಸ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ರಿಟೇಲ್ ಸ್ಟೋರ್ಸ್. ದೇ ಆರ್ ಇನ್ ಬೋತ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಎರಡರಲ್ಲೂ ಇದೆ. ಅನ್ಆರ್ಗನೈಸ್ಡ್ ಅಲ್ಲೂ ಇದೆ, ಆರ್ಗನೈಸ್ಡ್ ಅಲ್ಲೂ ಇದೆ, ಆರ್ಗನೈಸ್ಡ್ ರಿಟೇಲ್ ಅಲ್ಲೂ ಇದೆ. ಬಟ್ ಮೇಜರ್ ರಿಟೇಲ್ ಫಾರ್ಮ್ಯಾಟ್ಸ್ ಆರ್ ಅಂಡರ್ ಸೋಲ್ ಪ್ರೊಪ್ರೈಟರ್ಶಿಪ್. ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಒಬ್ಬನೇ ವ್ಯಕ್ತಿ ಒಂದು ರಿಟೇಲ್ ಸ್ಟೋರ್ ನಡೆಸೋದ್ರಿಂದ ಅದರದ್ದೇ ಆದ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಆರ್ ಹಿ ಕ್ಯಾನ್ ಟೇಕ್ ಹಿಸ್ ಡಿಸಿಷನ್ಸ್, ಅವನಿಗೆ ಬೇಕಾದ ಡಿಸಿಷನ್ನ ಅವನ್ನೇ ತಗೊಳ್ಬೋದು, ಯಾರ್ದು ಅಪ್ರೂವಲ್ ಕೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು, ಬರುವಂಥ ಪ್ರಾಫಿಟ್ ಎಲ್ಲ ಅವನೊಬ್ಬನೇ ಅದನ್ನ ಎಂಜಾಯ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಹಿ ಹ್ಯಾಸ್ ಟು ಬೇರ್ ದ ಹೋಲ್ ರಿಸ್ಕನ್ನು ಅವನೊಬ್ಬನೇ ಬೇರ್ ಮಾಡಬೇಕಾಗುತ್ತೆ. ಡಿಸಿಷನ್ಸ್ ತಗೋಬೋದು ಈಸಿಯಾಗಿ, ಇನ್ ದ ಸೆನ್ಸ್ ವಿತ್ ರೆಸ್ಪೆಕ್ಟ್ ಟು ಚೇಂಜಿಂಗ್ ಆಫ್ ಲೊಕೇಶನ್, ಚೇಂಜಿಂಗ್ ಆಫ್ ಲೇಔಟ್, ಚೇಂಜಿಂಗ್ ಆಫ್ ಪ್ರೈಸಿಂಗ್ ಪಾಲಿಸಿ, ಯಾವುದ್ರ ಬಗ್ಗೆನೇ ಆಗಲಿ ಡಿಸಿಷನ್ ತಗೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಬಟ್ ರಿಸ್ಕ್ ಈಸ್ there in the sole proprietorship, high risk is there. Next, partnership type of retail formats. ಇಲ್ಲಿ ರಿಟೇಲ್ ಸ್ಟೋರನ್ನ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾ ಇರ್ತಾರೆ. ಪಾರ್ಟ್ನರ್ಶಿಪ್ ಮೀನ್ಸ್ an agreement between two or more parties to do a particular business. ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಮಾಡೋದಕ್ಕೆ ಇಬ್ಬರು ಅಥವಾ ಅದಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿದರೆ ಅದನ್ನ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಸೊ ರಿಟೇಲ್ ಬಿಸ್ನೆಸ್ ಆರ್ ರಿಟೇಲ್ ಶಾಪ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎ ಪಾರ್ಟ್ನರ್ಶಿಪ್. ಇಲ್ಲಿ ಓನರ್ಶಿಪ್ ಏನಿದೆ ಅದು ಪಾರ್ಟ್ನರ್ಶಿಪ್ ಅಲ್ಲೂ ಸಹ ಇರಬಹುದು, ಪಾಲುದಾರಿಕೆ ಆಗಿರಬಹುದು. ಇದಕ್ಕೆ ಆದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ. ಇಲ್ಲಿ ರಿಸ್ಕ್ ಎಲ್ಲ ಪಾರ್ಟ್ನರ್ಸು ಶೇರ್ ಮಾಡ್ತಾರೆ, ಅದೇ ರೀತಿ ರಿಟರ್ನ್ ಸಹ ಶೇರ್ ಮಾಡ್ತಾರೆ. ಬಟ್ ಡಿಸಿಷನ್ ತಗೊಳ್ಳುವಾಗ ಇಲ್ಲಿ ಎಲ್ಲ ಪಾರ್ಟ್ನರ್ ಒಪ್ಪಿಗೆನೂ ಅವಶ್ಯಕವಾಗಿರುತ್ತದೆ. ನೆಕ್ಸ್ಟ್, ಜಾಯಿಂಟ್ ವೆಂಚರ್.
Joint venture, it may be between any two individuals or maybe between any two companies or two firms, ಯಾವುದಾದ್ರೂ ಆಗಿರ್ಬೋದು. Here also an agreement will be made with respect to a particular business. ಸೊ ಆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಗೋಸ್ಕರ ಅಥವಾ ಟಿಲ್ ದ ಕಂಪ್ಲೀಷನ್ ಆಫ್ ಎ ವೆಂಚರ್, ಆ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಎನಿ ವೆಂಚರ್, ಎನಿ ಕೈಂಡ್ ಆಫ್ ಥಿಂಗ್, ಸೊ ಅದು ಕಂಪ್ಲೀಟ್ ಆಗೋವರೆಗೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ದಟ್ ವಿ ಕಾಲ್ ಆಸ್ ಜಾಯಿಂಟ್ ವೆಂಚರ್. ಎ ರಿಟೇಲ್ ಸ್ಟೋರ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಎ ಜಾಯಿಂಟ್ ವೆಂಚರ್ ಫಾರ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್. And next, limited liability company. With the development of retail industry in India, ಇಂಡಿಯಾದಲ್ಲಿ ರಿಟೇಲ್ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇರೋದ್ರ ಜೊತೆಯಲ್ಲಿ ಈ ರೀತಿಯಾದಂಥ ಕಂಪನೀಸ್, ಲಿಮಿಟೆಡ್ ಲಯಬಿಲಿಟಿ ಕಂಪನೀಸ್ನ ಈಗ ರಿಟೇಲ್ ವೆಂಚರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ ದ ಸೆನ್ಸ್ ನಾಟ್ ಜಸ್ಟ್ ಇನ್ ದ ಫಾರ್ಮ್ ಆಫ್ ಪಾರ್ಟ್ನರ್ಶಿಪ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್, ಈಗ ಕಂಪನೀಸು ಸಹ ಪ್ಯೂರ್ ರಿಟೇಲ್ನ ನಡೆಸ್ತಾ ಇದ್ದಾರೆ. ದಟ್ ಈಸ್ ಎ ಲಿಮಿಟೆಡ್ ಲಯಬಿಲಿಟಿ ಕಂಪನಿ. Next, let us see various operational based retail formats. In this, the first one is independent store. Independent store means a retail unit which is carried out by an individual or a partnership firm, whatever it may be, but it is an independent unit, not controlled by anyone, not controlled by either the manufacturer or not controlled by any other person in the distribution channel. ಇಲ್ಲಿ ಇಂಡಿವಿಜುವಲ್, ಇದು ಇಂಡಿಪೆಂಡೆಂಟ್ ಸ್ಟೋರ್ ಅಂದರೆ ಇಂಡಿವಿಜುವಲ್ ಸ್ಟೋರ್. ಇಲ್ಲಿ ಯಾವುದೇ ರೀತಿಯ ಕಂಟ್ರೋಲ್, ಮ್ಯಾನುಫ್ಯಾಕ್ಚರರು ಇದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಥವಾ ಬೇರೆ ಸಪ್ಲೈಯರ್ಸು ಸಹ ಇಲ್ಲೇನು ಕಂಟ್ರೋಲ್ ಮಾಡಲ್ಲ. ಯಾವುದೇ ರೀತಿಯ ಅಗ್ರಿಮೆಂಟು ಸಹ ಈ ರಿಟೇಲರ್ ಮಾಡ್ಕೊಂಡಿರಲ್ಲ. ಈಗ ನಮ್ಮ ಮನೆ ಅಕ್ಕಪಕ್ಕ ಇರ್ತಕ್ಕಂಥ ರಿಟೇಲ್ ಸ್ಟೋರ್ಸ್ ಇರ್ಬೋದು, ಕಿರಾಣಿ ಅಂಗಡಿಗಳಿರ್ಬೋದು, ಸ್ಟೇಷನರಿ ಶಾಪ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಇಂಡಿಪೆಂಡೆಂಟ್ ಸ್ಟೋರ್ಸ್ ಅಂತ ಹೇಳ್ತೀವಿ. ಫ್ಯಾಷನ್ ಮೀನ್ಸ್ ಟೆಕ್ಸ್ಟೈಲ್ ಶಾಪ್ಸ್, ಗಾರ್ಮೆಂಟ್ ಶಾಪ್ಸ್ ಎಲ್ಲ ಏನು ಹೇಳ್ತೀವಿ, ಇದನ್ನೆಲ್ಲ ನಾವು ಇಂಡಿಪೆಂಡೆಂಟ್ ಸ್ಟೋರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಚೈನ್ ಸ್ಟೋರ್ಸ್. ಚೈನ್ ಸ್ಟೋರ್ಸ್ are like they are made by one person, in nothing but a manufacturer himself will have his own chain stores for selling the products. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಅವನದೇ ಆದಂಥ ರಿಟೇಲ್ ಔಟ್ಲೆಟ್ಸ್ನ ಮಾಡ್ತಾನೆ. ದಟ್ ವಿ ಕಾಲ್ ಆಸ್ ಚೈನ್ ಸ್ಟೋರ್. ಈ ಮ್ಯಾನುಫ್ಯಾಕ್ಚರರ್ನ ಎಲ್ಲ ರಿಟೇಲ್ ಸ್ಟೋರ್ಸು, ರಿಟೇಲ್ ಔಟ್ಲೆಟ್ಸ್, ದೇ ಆರ್ ಇನ್ ಸಿಮಿಲರ್ ಫಾರ್ಮ್ಯಾಟ್, ಒಂದೇ ಫಾರ್ಮ್ಯಾಟಲ್ಲಿ ಇರುತ್ತೆ. ಆ್ಯಂಡ್ ಹಿ ಕಂಟ್ರೋಲ್ ಆಲ್ ದೀಸ್ ರಿಟೇಲ್ ಫಾರ್ಮ್ಯಾಟ್ಸ್. ಅದನ್ನು ನಡೆಸುವಂಥ ಮ್ಯಾನೇಜರ್ಸ್ನ, ಎಂಪ್ಲಾಯೀಸ್ನ ಅವನು ಅಪಾಯಿಂಟ್ ಮಾಡ್ತಾನೆ. ಬಟ್ ಎವ್ರಿಥಿಂಗ್, ಆಲ್ ರಿಟೇಲ್ ಮಿಕ್ಸ್ ವಿಲ್ ಬಿ ಡಿಸೈಡೆಡ್ ಬೈ ದಿಸ್ ಮ್ಯಾನುಫ್ಯಾಕ್ಚರರ್. ಮ್ಯಾನುಫ್ಯಾಕ್ಚರರೇ ಅಲ್ಲಿನ ರಿಟೇಲ್ ಮಿಕ್ಸ್ ಅಂದರೆ ಪ್ರೈಸ್ ಯಾವ ಥರ ಇರಬೇಕು, ಯಾವ್ಯಾವ ರೀತಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು, ಓನ್ಲಿ ದಟ್ ಆಫ್ ಹಿಸ್ ಪ್ರಾಡಕ್ಟ್ಸ್ ವಿಲ್ ಬಿ ದೇರ್. ದೆನ್ ಹೌ ದ ಪ್ರೆಸೆಂಟೇಷನ್ ಶುಡ್ ಬಿ, ಹೌ ದ ಅಪಿಯರೆನ್ಸ್ ಶುಡ್ ಬಿ, ವಾಟ್ ಈಸ್ ದ ಪ್ರಮೋಷನ್, ಇದೆಲ್ಲನೂ ಮ್ಯಾನುಫ್ಯಾಕ್ಚರರೇ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಇಟ್ ವಿಲ್ ಬಿ ಸಿಮಿಲರ್ ಟು ಆಲ್ ದ ಸ್ಟೋರ್ಸ್. ಎಲ್ಲ ರಿಟೇಲ್ ಸ್ಟೋರ್ಸಲ್ಲೂ ಸೇಮ್ ಕೈಂಡ್ ಆಫ್ ಪ್ರೈಸಿಂಗ್, ಸೇಮ್ ಕೈಂಡ್ ಆಫ್ ಪ್ರೆಸೆಂಟೇಷನ್ಸ್ ಇರುತ್ತೆ. ದಟ್ ವಿ ಕಾಲ್ ಆಸ್ ಚೈನ್ ಸ್ಟೋರ್ಸ್. ಟೇಕ್ ಫಾರ್ ಎಕ್ಸಾಂಪಲ್ ಹಲ್ದಿರಾಮ್ಸ್, ಎಮ್ ಟಿ ಆರ್ ಸ್ಟೋರ್ಸ್, ಅಥವಾ ನಾವು ಅಡಿಗಾಸ್ ಹೋಟೆಲ್ ಹೋಗ್ತೀವಿ, ಎಲ್ಲ ಕಡೆನೂ ಸಿಮಿಲರ್ ಮೆನು ಇರುತ್ತೆ ಆ್ಯಂಡ್ ಸಿಮಿಲರ್ ಪ್ರೈಸಿಂಗ್, ಸಿಮಿಲರ್ ಕೈಂಡ್ ಆಫ್ ಅಪಿಯರೆನ್ಸ್. ಕೆಫೆ ಕಾಫಿ ಡೇ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಚೈನ್ ಸ್ಟೋರ್ಸ್. ಟಾಟಾದವ್ರದ್ದು ಪ್ರಾಡಕ್ಟ್ಸ್ ತೊಗೊಂಡ್ರೆ ಟಾಟಾ ಶೋರೂಮ್ಸ್ ಏನಿದೆ, ಆ್ಯಂಡ್ ಈವನ್ ಜ್ಯುವೆಲ್ರಿ ಶಾಪ್ಸ್, ವೆನ್ ವಿ ಕಮ್ ಟು ಜ್ಯುವೆಲ್ರಿ ಶಾಪ್ಸ್, ದೇ ಆರ್ ಇನ್ ಕೈಂಡ್ ಆಫ್ ಎ ಸಿಮಿಲರ್ ಶಾಪ್. ಸಿಮಿಲರ್ ಮ್ಯಾನುಫ್ಯಾಕ್ಚರರ್, ಈಗ ಮಲ್ಬಾರ್ ಗೋಲ್ಡ್ ಹೋದರೆ ಎವ್ರಿವೇರ್ ದೇ ಹ್ಯಾವ್ ಸಿಮಿಲರ್ ಕೈಂಡ್ ಆಫ್ ಪ್ರಮೋಷನ್, ಪ್ರೈಸಿಂಗ್ ಆ್ಯಂಡ್ ಪ್ಯಾಟರ್ನ್ ಆಫ್ ಗೋಲ್ಡ್ ಆ್ಯಂಡ್ ಈವನ್ ಅಪಿಯರೆನ್ಸ್. ದಟ್ ಈಸ್ ಚೈನ್ ಸ್ಟೋರ್. ನೆಕ್ಸ್ಟ್, franchises. Here franchise is nothing but an agreement made between a franchisor and a franchisee. ಇವರಿಬ್ಬರ ಮಧ್ಯದಲ್ಲಿ ಆಗ್ತಕ್ಕಂಥ ಒಂದು ಒಪ್ಪಂದ with respect to selling of products and services. Relating to this, we are going to discuss in detail in the later sessions. So here, ಈಗ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಂದ್ರೆ ಫ್ರಾಂಚೈಸ್ ಅನ್ನೋಂಥದ್ದು ಒಂದು ಅಗ್ರಿಮೆಂಟ್. ಇಲ್ಲಿ ಫ್ರಾಂಚೈಸರ್ ಆ ಅಗ್ರಿಮೆಂಟ್ನ ಫ್ರಾಂಚೈಸಿ ಜೊತೆನಲ್ಲಿ ಮಾಡ್ಕೊಳ್ತಾನೆ ವಿತ್ ರೆಸ್ಪೆಕ್ಟ್ ಟು ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡೋದ್ರ ಬಗ್ಗೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ಗಿವನ್ ಬೈ ದಿ ಫ್ರಾಂಚೈಸರ್.
ಫ್ರಾಂಚೈಸರ್ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಡ್ತಾನೆ ವಿತ್ ರೆಸ್ಪೆಕ್ಟ್ ಟು ಪ್ರೈಸಿಂಗ್, ಪ್ರಮೋಷನ್, ಸ್ಟೋರ್ ಅಪಿಯರೆನ್ಸ್, ಅದನ್ನೆಲ್ಲ ಫ್ರಾಂಚೈಸಿ ಫಾಲೋ ಮಾಡಬೇಕಾಗತ್ತೆ. ಇನ್ ರಿಟರ್ನ್ ಅವನು ರಾಯಲ್ಟಿನ ಫ್ರಾಂಚೈಸರ್ಗೆ ಕೊಡಬೇಕಾಗುತ್ತೆ. ಎ ಶೇರ್ ಇನ್ ಪ್ರಾಫಿಟ್ ಆರ್ ಎ ರಾಯಲ್ಟಿ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ ಅವನು ಫ್ರಾಂಚೈಸರ್ಗೆ ಕೊಡ್ತಾನೆ. ಇಲ್ಲಿ ಅಡ್ವಾಂಟೇಜ್ ಏನಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನೆಲ್ಲ ಫ್ರಾಂಚೈಸರೇ ನೋಡ್ಕೊಳ್ಳೋದ್ರಿಂದ ಆ್ಯಂಡ್ ಸಿಮಿಲರ್ ಎಲ್ಲನೂ ಅವನೇ ಕಾಮನ್ ಆಗಿ ಮಾಡೋದ್ರಿಂದ ಈ ಇಂಡಿವಿಜುವಲ್ ಫ್ರಾಂಚೈಸ್ಗೆ ಒನ್ಸ್ ಅಗೇನ್ ಪ್ರಮೋಷನಲ್ ಕಾಸ್ಟ್ ಬರೋದಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್, ಬ್ರ್ಯಾಂಡ್ ನೇಮ್ ಎಲ್ಲನೂ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಆ ರೀತಿಯಾದಂಥ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ he has to follow the terms and condition given by the franchisor. ಆದರೆ ಅವನು ಫ್ರಾಂಚೈಸರ್ ಹೇಳಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ದೆನ್ he has to pay regularly the royalty amount. A best example for franchisees, a Patanjali stores. Here franchise will be given, and even many medical pharmacy stores like Apollo, MedPlus, all these comes under franchise. Even McDonald's, Pizza Huts, they are the best examples for franchise. Next retail format is cooperative stores. Cooperative stores are usually run by some government departments for the purpose of public distribution of goods and services at prescribed price. An example for this are Khadi Bandar, Janata Bazaar. All these or any other public distribution services are the retail format which has to follow the terms and conditions given by the government or government departments. Next one is leased departments. It is also called as shop in shop. It means leased departments ಅಂದರೆ ಒಂದು ದೊಡ್ಡ ಮಲ್ಟಿಪ್ಲೆಕ್ಸ್ ಹೋಗ್ಬೋದು ನಾವು, ಅಥವಾ ಶಾಪಿಂಗ್ ಮಾಲ್ಸ್ಗೆ ಹೋಗ್ತೀವಿ, ಮಲ್ಟಿಪ್ಲೆಕ್ಸ್ ಅಲ್ಲಿ ಒನ್ ಪಾರ್ಟ್ ಆಫ್ ದಿ ಸ್ಟೋರ್ನ ಅವರು ಲೀಸಿಗೆ ಕೊಟ್ಟಿರ್ತಾರೆ ಬೇರೆಯವ್ರಿಗೆ. ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟೋರಲ್ಲಿ ಒಂದು ಪಾರ್ಟಲ್ಲಿ ಬೇರೆ ಇನ್ನೊಂದು ರೀತಿಯಾದಂಥ ರೀಟೇಲ್ನ ನಡೆಸ್ತಾ ಇರ್ತಾರೆ. ದಟ್ ವಿ ಕಾಲ್ ಆಸ್ ಲೀಸ್ಡ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಈಗ ಮಲ್ಟಿಪ್ಲೆಕ್ಸಿಗೆ ನಾವು ಹೋದಾಗ ಅಲ್ಲಿ ಫುಡ್ ರಿಟೇಲರ್ ಇರ್ತಾನೆ. ದಟ್ ಈಸ್ ಎ ರಿಟೇಲ್ ಸ್ಟೋರ್ ವಿಚ್ ಈಸ್ ಲೀಸ್ಡ್ ಔಟ್. ಆ್ಯಂಡ್ ಈವನ್ ಫ್ಯೂ ಅದರ್ ಎಂಟರ್ಟೈನಿಂಗ್ ಆರ್ ಎ ಫ್ಯಾಷನ್ ಸ್ಟೋರ್ ಇರಬಹುದು. ದಟ್ ವಿ ಕಾಲ್ ಆಸ್ ಲೀಸ್ಡ್ ಸ್ಟೋರ್ ಅಂತ ಹೇಳ್ತೀವಿ. ಅದನ್ನ ಲೀಸ್ಡ್ ಸ್ಟೋರ್ ಅಂತ ಹೇಳ್ತೀವಿ. ಈವನ್ ಇನ್ ಪೆಟ್ರೋಲ್ ಬಂಕ್ಸ್ ಆ್ಯಂಡ್ ಆಲ್ ದೇರ್ ವಿಲ್ ಬಿ ಎ ಲೀಸ್ಡ್ ಸ್ಟೋರ್ಸ್ ವಿಚ್ ವಿ ಕ್ಯಾನ್ ಅಬ್ಸರ್ವ್. ದಿಸ್ ಈಸ್ ಅಬೌಟ್ ದಿ operational based retail formats. So in summary, the format of a retailer is the overall appearance and feels that it presents to customers, primarily its look and layout, the sort of range it stocks and the approach taken to pricing. Retail format ಅನ್ನುವಂಥದ್ದು it includes all retail mix. So this retail mix is not similar with every retailer. ಆ ರಿಟೇಲ್ ಮಿಕ್ಸ್ ಅನ್ನೋದು ಬೇರೆ ಬೇರೆ ಆಗಿರುತ್ತೆ. ರಿಟೇಲ್ ಮಿಕ್ಸ್ ಅಂದರೆ ಇದರಲ್ಲಿ ಎಲ್ಲನೂ ಅದರ ಪ್ರೈಸಿಂಗ್, ಪ್ರಮೋಷನ್, ಪ್ರೆಸೆಂಟೇಷನ್, ಪ್ರಾಡಕ್ಟ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಅದು ಒಂದು ರಿಟೇಲ್ ಸ್ಟೋರಿಂದ ಇನ್ನೊಂದು ರಿಟೇಲ್ ಸ್ಟೋರ್ಗೆ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೇ ನಾವು ರಿಟೇಲ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. Retail formats are basically classified as store-based, non-store-based and service-based retail formats. And under store-based, again we classify it as ownership-based, operational-based and merchandise-based retail formats. For further reference, you can refer these textbooks and study materials. Thank you.